ತೀರದಲ್ಲಿ ಬೆಳೆದ ಕರುಣನೊಳಗೆ ಭಾವವೆಂಬ ಶುದ್ಧಾನವೆಂಬ ರೂಪ ಪರಮಾತ್ಮವೆಂಬ ಕತ್ತಲೆಯ ನಿಟ್ಟಿದಿರಿ ಕಳವಪ್ಪ ಗಂಡಕ್ಕೆ ಕೊಟ್ಟಿರಿ ಗಂಡನ ಮನೆಗೆ ಕಳುಹಲೆಂದು ಅಸಂಖ್ಯಾತ ಶರಣರೆಲ್ಲರೂ ಜಗದು ಬಂದಿರಿ ಬಸವಣ್ಣನಕ್ಕಲು ಒಡೆತನವ ಮಾಡುವೆ ನಿಮ್ಮ ಮಂಡೆಯ ಹೂವ ತಾರನಲ್ಲದೆ ಹುಲ್ಲ ತಾರನು ಅವಧರಿಸಿ ಅವಧರಿಸಿ ನಿನ್ನಲ್ಲಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಸಾಂಬಜಯ ನಮಃ ಪಾರ್ವತೀಪತೆ. ಪ್ರಾತಸ್ಮರಣೀಯರಾದ ಬಸವಾದಿಗಳ ಜಗತ್ತಲು ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಪ್ರಸ್ತುತ ಪ್ರತಿಯೊಂದು ಜೀವಕ್ಕೂ ಕೂಡ ಗಜೇಂದ್ರ ಮಹಾನಗರದಲ್ಲಿ ಶ್ರೀಮಠದಲ್ಲಿ ಪುರಾಣ ಪ್ರವಚನ ಪ್ರಾರಂಭವಾಗಿದೆ. ಇವರು ವಿಶೇಷವಾಗಿ ಮಹಾಜನ ಸ್ವಚ್ಛಚರಣ 12ನೇ ಶತಮಾನ ಶರಣರಿರ್ತಕ್ಕಂಥ ಶ್ರೇಷ್ಠರು ಸತ್ಯಚರಣ 40 ಗಿರೀಶಚಂದ್ರ ಪುರಾಣ ಕೇಳುವಂಥ ಭಾಗ್ಯವನ್ನು ಎಲ್ಲ ಹೊಂದಿದೆ. ಅದಕ್ಕೆ ಇವರು ವಿಶೇಷವಾಗಿ ಆ ಪುರಾಣ ವಿಶೇಷವಾಗಿ ಬಹಳ ಅಂದಾಗಿ ಭಕ್ತಿ ಮುಖಾಂತರ ವಿಶೇಷ ಒಂದು ಅನುಭವಿರ್ತಕ್ಕಂಥ ನಮ್ಮ ಶಾಸ್ತ್ರಿಯವರೇ, ಈ ನಾಡಿನ ಪ್ರಖ್ಯಾತ ಕಲಾವಿದ ಹನುಮಕುಮಾರ್ ಅವರೇ, ಪ್ರಖ್ಯಾತ ಕಮಲಾಕ್ಷ ನಮ್ಮ ಪ್ರತಾಪ್ ಅವರೇ, ಸಮಾಜದ ಅಧ್ಯಕ್ಷರೇ, ಪುರಾಣ ಸಮಿತಿ ಅಧ್ಯಕ್ಷರೇ, ಆರೋಗ್ಯ ಮತ್ತು ಮಹಾಜನಗಳೇ ಮಾತಿಯಾರೆ. ಇವತ್ತು ಭಾಳ ಸಂತೋಷ ನಮ್ಮ ಮದುವೆ ಅಂದ್ರೆ ಒಂಥರ ಮಜಾ ಇರ್ತದೆ. ಮದುವೆ ಅಂದ್ರೆ ಒಂಥರ ಮಜಾ. ದಿವಸ ಜನ ಬಂದು ಮದುವೆ ಭಾಳ ಅಂತ ಬರ್ತಾರೆ. ಅದಕ್ಕೆ ನಾನೊಂದು ವಿರೇಶ ಉಂಟು, ಮಹಾಸತ್ಯ ಕಾಮಾಂಧರು, ಸತ್ಯವಂತರು, ಶರಣ ಸತ್ಯದಲ್ಲಿ ಬಂದಿರ್ತಕ್ಕಂಥವ್ರು. ಅವರು ಪುರಾಣ ಹಂಚಿಕೊಳ್ಳುವಂಥ ಭಾಗ್ಯ ಪುಣ್ಯ ಬರಲಿ. ಅದಕ್ಕೆ ಇವತ್ತು ವಿಶೇಷ ನಮ್ಮ ಕವಿತೆಯವರು ವಿಚಾರ ಮಾಡಿ ಅವನ್ನ ಹಚ್ಚುವಂತ ಪುರಾಣ ಹಚ್ಚಿದ್ರಿ. ಭಾಳ ವರ್ಷ ಭಾಳ ಬರೀ ಶರಣಪ್ಪದ ಪುರಾಣ, ಶರಣಪ್ಪದ ಕೇಳಿದ ಹಾಗೆ ಬೆಳಕಿಸುವಾಗ ಮಳ ಮಳ ಕೂಡ ಅಂತ ಕೇಳಿದ್ರು. ಸಣ್ಣ ಮರಳು ಮಡಿ ಪಡೆದು ಗುಂಡಿನ ಮಗ ಹೋಗ್ತಾ ಇಬ್ರು ಹೋಗ್ಬಿಟ್ಟು ಕಲ್ತಿದ್ರು. ಅದಕ್ಕೆ ಈ ಒಂದು ಗಜೇಂದ್ರ ಮಹಾನಗರದೊಳಗೆ ನಮ್ಮ ಹಿರಿಯರು, ನಮ್ಮ ಸಮಾಜದ ಮುಖಂಡರು ಅಧ್ಯಕ್ಷ ಸೇರಿಕೊಂಡು ವಿಶೇಷವಂತ ಪುರಾಣ ಉದ್ದೇಶದಿಂದ 40 ವಿಶೇಷ ಪುರಾಣ ಹಚ್ಚಿದ್ದಾರೆ. ಭಾಳ ಶ್ರೇಷ್ಠ ಪುರಾಣ. ಅವ್ರು ಶರಣ ಶ್ರೇಷ್ಠ ಹಾಕಿದರು. ಎಂಥ ಶರಣರು, ಸತ್ಯದಿಂದ ಗಾಯಕರು, ಕಾಯ್ದೆ ಮಾಡ್ತಕ್ಕಂಥವ್ರು, ಕಾಯಿಲೆಗಳಲ್ಲಿ ಬದುಕ್ತಕ್ಕಂಥವ್ರು, 12ನೇ ಶತಮಾನದ ಬಸವನ ಕಾಯ್ದೆ ಹೇಗ ಶಾಂತ ತಪ್ಪತಕ್ಕಂಥ ಯಾರು ಓದ್ತಿದ್ದ ಅದಂದ್ರೆ ಅವ್ರು ವಿವೇಚಿಸ್ತಾರೆ. ಶ್ರೇಷ್ಠ ಸಂತರು ಅವ್ರ ಪುರಾಣಗಳನ್ನು ಬಳಕೆ ಹೊಂದಿರಲ್ಲ. ಅದು ಬಹಳ ವಿಶೇಷ. ಅದು ಎಲ್ಲ ರೀತಿಯಲ್ಲಿ ಸಾಧ್ಯ ಇಲ್ಲ. ಪುರಾಣ ಅಂದ್ರೆ ಹಳೆಯದು, ಪುರಾಣ ಅಂದ್ರೆ ಹಳೆಯದು. ಹೊಸದಾಗಿ ಕೇಳೋದಿಲ್ಲ. ಪುರಾಣನಿತ್ಯೇವ ನಸಾನುಸರ್ವಂ ನಚಾತಿಕಲ್ಯಂ ನವನಿತ್ಯವದ್ದು ಸ್ವಲ್ಪ ಪುನಃ ಪ್ರಕೃತಿಯೇ ಬಿಟ್ಟಿದೆ. ಅದಕ್ಕೆ ಪುರಾಣ ಕೇಳುವಂಥ ಭಾಗ್ಯನೂ ಪೂರ್ಣ ಬೇಕು, ಪುರಾಣ ಪೂರ್ಣ ಬೇಕು. ಇನ್ನು ಕೆಲವೊಂದು ಅಲ್ಲೇ ಕೆಲವು ಅಲ್ಲೇ ಪೀಡಿಗೆ ಪಡ್ತಾರೆ. ಈಗ ಭಕ್ತಿಕ್ಕಿಂತ ಕೆಲವು ಯಾರಿಲ್ಲ ಇಲ್ಲ. ಇದು ಧರ್ಮ ಯಾವುದು, ಧರ್ಮ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು, ಭಕ್ತಿ ಇದು ಗೊತ್ತಾಗುತ್ತೆ. ಅಲ್ಲ ಮನೆಗೆ ಗೊತ್ತಾಗ್ತದೆ. ಶರಣ ಹೇಳಿದ್ರಪ್ಪ, 12 ಬಸವಣ್ಣ ಹೇಳಿದ್ದ, ಚನ್ನಬಸವಣ್ಣ ಹೇಳಿದ್ದ, ರಘುದೇವ್ ಹೇಳಿದ್ರು, ಮಡಿವಾಳ ಮಾಸ್ಟರ್ ಹೇಳಿದ್ದ. ಎಲ್ಲ ಅರ್ಥ ಮಾಡಿ ಇದು ಬಂಧರಾಗ್ತದೆ ಹೊರತು ಮನೆ ಅರ್ಥ ಆಗುವುದಿಲ್ಲ. ಅದಕ್ಕಿಂತ ಬಹಳ ವಿಚಾರ ಮಾಡಿ ನಮ್ಮ ಹಿರಿಯರು ಇವತ್ತು ವಿರೇಶ ಪುರಾಣ ಹೆಚ್ಚಾಗ ಭಾಳ ಸಂತೋಷ. ಪುರಾಣ ಪುಸ್ತಕ ಪುರಾಣ ಕೇಳಿದ್ರೆ ಮಾಡಿ ಇವತ್ತು ಮದುವೆ ಸಮಾನ ಮದುವೆ ಮದುವೆ ಅಂದ್ರೆ ಜೀವನದ ಮುಖ್ಯವಾದ ಕಷ್ಟ ಇದು. ಮದುವೆ ಅಂತಂದ್ರೆ ಗಂಡನ್ನವ ಗಾಳಿ ತೀರ್ತಾ ಇರ್ತದವ ಹೊಯ್ದಾಗ ಆ ಕಡೆ ಈ ಕಡೆ ಮನಸ್ಸಿನ ಶಾಂತಿ ಹೇಳೋದಿಲ್ಲ. ಅವ್ರಿಗೆ ಮದುವೆ ಮಾಡ್ತಾರೆ. ಅವ್ರಿಗೆ ಯಾವ ಮದುವೆ ಅಂತ ಯಾವಾಗ ಯಾವ ಹೇಳಿ ಬಂದರೆ ಅವ್ರಿಗೆ ವಿಧಾನ ಅವ್ರಿಗೆ ಮದುವೆ ಎಲ್ಲ ಯಾಕೆ ಕಟ್ಟಿದ್ದಾರೆ. ಮುಗಿದ ಈ ಕುದುರೆಗೆ ನಿಂತಿರ್ತಾರೆ. ಕುದುರೆಗೆ ಕೈಗೆ ಅಂತಲ್ಕ ರೆಕ್ಕೆ ಏನಂತ ಕುದುರೆ ಕೈ ಕಟ್ಟಿರ್ತಾರೆ. ಫ್ಯಾಂಗ ಹೋಗುವಂತ ಯಾಕೆ ಕಟ್ತಾರೆ ಅಂದ್ರೆ ಕುದುರೆ ಬುದ್ಧಿ ಭಾಳ ಆಗ್ತಿಲ್ಲ.
ಕುದುರೆ ಬಾಯಿ ಅದಕ್ಕೆ ನೀ ಎಲ್ಲಿ ಹೋಗಿ ನಾಲ್ಕನೇ ಸೀದಾ ದಾರಿ ಹಾಕೋದು ಕೈ ಕಟ್ಟಿರ್ತಾವೆ ಸೀದಾ ದಾರಿ ಮಕ್ಕಳು ನೋಡೋದ ಕುದುರೆ ಕಟ್ಟಿರ್ತಾರೆ. ಹಂಗೆ ಜೀವನದೊಳಗೆ ಮದುವೆ ಆದ್ಮೇಲೆ ಬರಿಲಾತಲ್ಲ ನಾನು ಜೀವನ ಹಂಗೆ ಮತ್ತೆ ಆ ಕಡೆ ಈ ಕಡೆ ಎಲ್ಲಿ ನೋಡ್ರ ಸೇರಿ ಹೆಂಡತಿ ಅಷ್ಟ ನೋಡು ಮಕ್ಕಳು ನೋಡ್ಬಿಟ್ಟು ಅಂತ ತಿಳ್ಕೊಂಡು ಹೇಳಿ ನಾನು ಹಿರಿಯರು ಹಾಕಿ ಪದ್ಧತಿ ಪ್ರಕಾರ ಮುಂದೆ ಹೋಗ್ತಾರೆ. ಅದಕ್ಕೆ ಮದುವೆ ಆದ್ಮೇಲೆ ಮನುಷ್ಯರು ಮನಸ್ಸು ಪ್ರಶಾಂತ ಸಾಗಲ್ಲ ಆಗ್ತಾರೆ. ಸಮಾಧಾನ ಶಾಂತಿ ಕರುಣೆ ತಂದೆ ಆಗ್ತಕ್ಕಂಥ ಒಂದು ವಿಶೇಷವಾದ ಜೀವನ ಪ್ರಾರಂಭ ಆಗ್ತದೆ. ಅದಕ್ಕೆ ಇವತ್ತು ಹೆಣ್ಣಲ್ಲಿ ಸೇರಿ ಬಸ್ಕೊಂಡು ಹೇಗಿತ್ತ ಬಸ್ಕೊಂಡು ಜೀವನ ಹೇಗಿತ್ತು ಅವ್ರ ಸಂಸಾರ ಹೇಗಿತ್ತು ನಮ್ಮ ಸಂಸಾರ ಹೇಗೈತಿ ಭಾಳ ವಿಚಾರ ಮಾಡಬೇಕು. ಇವತ್ತು ಸಂಸಾರದೊಳಗೆ ದುಡುಕು ಸಿಡುಕು ಬಹಳ ಬರ್ತಾರೆ. ಹೆಣ್ಣು ಮಕ್ಕಳಿಗೆ ಹಠ ಇರಬಾರ್ದು, ಗಂಡು ಮಕ್ಕಳಿಗೆ ಚಟ ಇರಬಾರ್ದು. ಹೆಣ್ಣು ಮಕ್ಕಳಿಗೆ ಹಠ ಇರಬಾರ್ದು, ಗಂಡು ಮಕ್ಕಳಿಗೆ ಚಟ ಇರಬಾರ್ದು. ಅದಕ್ಕೆ ದೃಷ್ಟಿಯಿಂದ ನಮ್ಮ ಸಮಾಜದ ಹಿರಿಯರು ಮಹಾಜನ ನಮಗೆ ಎದುರಿಸದಂತಹ ದೊಡ್ಡವರಿಂದಾಗಿ ಕೂತಾಗ ಹಾಗೆ ಹೋಗಿ ಪ್ರಯತ್ನ ಮಾಡೋದು ಹೊರತು ನಮ್ಮ ತಿರುಗಾಗ ಹಾಗೆ ಯಾವ ತೆಗೆದು ಹೋಗ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಏನು ತೆಗೆದುಕೊಟ್ಟಾಗ ಹ್ಯಾಂಗೆ ಹೋಗ್ಬೇಕು ಏನು ಮಾಡೋದು ಮಂತ್ರ ಏನು ಮೈನರು ಏನೆಲ್ಲ ಮೊದಲಿಗೆ ಹೇಳಿಲ್ಲ ಆ ಪ್ರಕಾರ ನಡ್ಕೋಬೇಕು. ಮಮ ಜೀವನ ಹೇಳ್ತೀನ ಕಂಠೆ ಭಸ್ಮಾನಿ ಸಿಗತ್ತೆ ಮಮ ಜೀವನ ಚಲನಚಿತ್ರ ಈ 100 ವರ್ಷ ತನಕ ಆ ಕೈಗೆ ಹೋದಾಗ ನೀನು ತೆಗೆದುಕೊಂಡು ನೀನು ಹೇಳ್ತೀನಿ ಇಬ್ಬರು ಕೊಂಡು ಹೋಗಿ ತೆಗೆದುಕೊಂಡು ಹೇಳಿ ಆ ಮಂತ್ರದ ಅರ್ಥ. ಅದಕ್ಕೆ ಅವ್ರು ಮಾಡ್ತಾನೆ ಮಂತ್ರ ಹೇಳಲ್ಲ ಎಲ್ಲ ಕೇಳಕ್ಕೆ ಇದ್ರಿ. ಅದಕ್ಕೆ ಮದುವೆ ಮಾಡ್ಕೊಂತ ವ್ಯಕ್ತಿ ಚಂಚಲ ಗೊತ್ತಿರುವಾಗ ಅವಾಗ ಒಂದು ಹುಟ್ಟಿದ್ದು ವಯಸ್ಸು ಒಂದು ಹುಡುಗರು ಅವ್ರು ಇವ್ರು ವಿಚಾರ ಮಾಡ್ಕೊಂಡು ಹೊಂಟಿದ್ರು ಏನು ಮದುವೆ ಮಾಡ್ಕೊಂಡು ಬೇಕು ಹಾಗಾಗೋದು ಬೇಷ ಅಂತ ಮದುವೆ ಮಾಡಿ ಹಾಗಾಗೋದು ಬೇಷ ಅಂತ ಒಬ್ಬ ಹೇಳಿ ಅದೇ ಮದುವೆ ಮಾಡಿ ಹಾಗೆ ಗೌರವ ಬ್ಯಾಂಕ್ ಕೊಡ್ತಾರೆ ನೀನು ಆಸನ ನಿನ್ಗೇನು ಗೊತ್ತಿತ್ತು ಭಾಳ ಮದುವೆ ಆಗ್ತದೆ ಮದುವೆ ಅಂದ್ರೆ ಮಾಡ್ಕೊಂಡು ಅವಾಗ ಇಬ್ಬರು ಹಂಗೆ ಬ್ಯಾಂಕ್ ಬೇಕಂತ ಬ್ಯಾಂಕ್ ಅಂತ ಮಾಡಿ ಕಲಿನಾಥ ಅಲ್ಲಿ ಯಾಕೆ ಬಿಸಿಲು ಮೇಲ್ ಯಾಕೆ ಬಿಸಿಲು ಇರ್ತದೆ ಬಹಳ ಬಿಸಿಲು ಇಲ್ಲ ಅಲ್ಲಿ ಟ್ಯಾಕ್ಟ್ ಬಿಸಿಲಾಗ ಮಗ್ಗ ಹಾಕಿರ್ತಾನ ಯಾರು ಕಲಿನಾಥ ಮಗ್ಗ ಹಾಕಿರ್ತಾನ ನೇಯ ಕಟ್ಟಿರ್ತಾನ ಇವ್ರಿಬ್ಬರು ವಿಚಾರ ಗೊತ್ತಾಯ್ತು ಮದುವೆ ಮಾಡ್ಕೊಂಡು ಬೇಕಾ ಬೆಳಿಬೇಕಾ ಮಾಡ್ಕೊಂಡು ಬೇಕಾ ಬೆಳಿಬೇಕು ಇವ್ರಿಬ್ಬರು ವಿಚಾರ ಗೊತ್ತಾಯ್ತು ಕಲಿನಾಥನಿಗೆ ಟ್ಯಾಕ್ಟ್ ಬಿಸಿಲಾಗ ಕೊಡ್ತಾನ ನೇಯ ಕಟ್ಟಾನ ಅವ್ನು ಹೆಂಡತಿ ಬಾಯಿ ಹೇಳ್ತಾನ ಯಾಕ ಈ ಎಲೆ ಕೇಳ್ಬೇಕು ಶಿವರಾಜ್ಕೊಂಬ ಅಂದ ಯಾಕೆ ಬಿಸಾಡ್ತಾನ ಆ ಸೂರ್ಯನ ಬರ್ತಿದ್ರೆ ಶಿವನ ಬರ್ತಿರ್ತಾಯ್ತಾ ಎಲೆ ಕೇಳ್ಬೇಕು ಶಿವರಾಜ್ಕೊಂಬ ಅಂದ ಆ ಹೇಳೋ ವಿಚಾರ ಮಾಡಲಿಲ್ಲ ಸೀರೆ ಬರಲು ಶಿವರಾಜ್ ಕೊಡ್ತಾರೆ. ಹೀಗಿದ್ರೆ ಮದುವೆ ಮಾಡ್ಕೊಂಡಬೇಕು ಬಾಯ ಮಣ್ಣು ಹಾಕಿ ಕೂಡ್ಬೇಕು ಇಪ್ಪತ್ತು ಹಾಕೋದು ಕೈಯಾಗ ಬಾಯ ಮಣ್ಣು ಹಾಕಿ ದಿವಸ ಗಂಡು ಸಾಕಿದ್ರೆ ಯಾಕೆ ಅಂತ ಮದುವೆ ಮಾಡ್ಕೋಬಾರ್ದು. ಅದಕ್ಕೆ ಈ ಮದುವೆ ಅಂತಕ್ಕಂಥ ಭಾಳ ಮುಖ್ಯವಂತ ಲೆಕ್ಕ. ಜೀವನದೊಳಗೆ ಮಿಲಿಟೆಂಟ್ ಹೇಗಿದ್ರು ಗಂಡೇಜ್ ಹೇಗಿದ್ರು ಮತ್ತು ಬಸವಣ್ಣ ನಿಗಂಬಿಕೆ ಗಂಗಾಂಬಿಕೆ ಅವ್ರು ಹೇಗಿದ್ರು ಅದಕ್ಕೆ ನಾವು ಅವ್ರೇನು ಹೇಗಿದ್ರು ಹಾಗೆ ತಿಳ್ಕೊಂಡು ಪುರಾಣ ಕೊಡ್ಬೇಕಾದ್ರು ಪುರಾಣ ಸ್ಥಿತಿ ಮಾಡಿದ್ರೆ ಮಠದ ಸ್ಥಿತಿ ಮಾಡಿದ್ರೆ ಮಠನ ಮಾಡಿದ್ರೆ ಗುರುಗಳು ಮಾಡಿದ್ರೆ ಸಮಾಜ ಮಾಡಿದ್ರೆ ಅದು ಯಾಕೆ ಕೊಡೋದಂತಂದ್ರೆ ಇವತ್ತಿನ ನಾಳೆ ಹುಡುಕಿರ ನಮಗೆ ಬಂದು ಕಾಣಿಸುತ್ತ. ಅದಕ್ಕೆ ಇದು ಪುಣ್ಯಕ್ಷೇತ್ರ ಅನ್ಯಕ್ಷೇತ್ರ ಪಾಪಂ ಪುಣ್ಯಕ್ಷೇತ್ರ ಸ್ಥಿತಿ ಪುಣ್ಯಕ್ಷೇತ್ರ ಪಾಪಂ ವಜ್ರದೇವಂ ಭವಿಷ್ಯತಿ ಎಲ್ಲೆಲ್ಲ ಮನೆ ಕರ್ಮ ಕಲಿಕೆ ಇದು ಮಾಡಕ್ಕೆ ಬರಬೇಕು. ಮತ್ತು ಈಗ ಒಂದು ಅನ್ನ ಮಾಡಿದ್ರೆ ಅಡಿಕೆ ಯಾಕೆ ಪಾತ್ರ ಕೊಟ್ಟು ಉಳ್ಬೇಕು ಅಂತ ಮಾಡ್ತಾರೆ ಅಡಿಕೆ ಯಾಕೆ ಹೋಗಲು ಅಡಿಕೆ ಯಾರು ಹಾಕೋದು ಮಾಡಿದ್ರೆ ಎಷ್ಟು ಉಳಿದಾಗಿ ಹೇಳ್ತಾರೆ ಇದು ಮಠನ ಇದು ಶಾಸ್ತ್ರ. ಅದಕ್ಕೆ ಅನ್ಯಕ್ಷೇತ್ರ ಪಾಪಂ ಎಲ್ಲೆಲ್ಲ ಮನೆ ಪಾಪ ಕಲಿತು ಮಠಕ್ಕೆ ಕೊಡಬೇಕು. ಮತ್ತು ಇಲ್ಲಿ ಒಂದು ಪಾಪ ಮಾಡಿದ್ರೆ ವಜ್ರವು ಸಣ್ಣ ಮೈಕು ಮೈಕೊಂಡಂತ ಆಗ್ತದೆ. ಏನು ಬಂದು ಅದು ಅಡಿಕೆ ಯಾಕೆ ಬರ್ತಾರೆ ಅದು ಕೊಡ್ತಾರೆ ಏನು ಉಗುಳ್ತಾರೆ ಮಾಡ್ತಾರೆ ಇದು ಉಗುಳಿದ್ದಾರೆ ಹೇಳಿ ಇದು ಉಗುಳಿದ್ದಾರೆ ಎಷ್ಟರಲ್ಲಿ ಮಾಡಿಕೊಂಡಾಗ ಹಾಗೆ ಬಂದ ಮಂದ ಶ್ರದ್ಧೆಯಿಂದ ಬರಬೇಕಿದೆ ಅಂತ ಮಾತ್ರ ಬಂದು ಫಲ ಸಿಗ್ತಾರೆ. ಹೇಗೆ ಬಂದು ಹೇಗೆ ಉಗುಳಿ ಅಂದ್ರೆ ಅದು ಕರ್ಮ ಪಾಪ ಇಲ್ಲ. ಅದಕ್ಕೆ ದೃಷ್ಟಿಯಿಂದ ನೀರೇಶ್ವರನ ಮದುವೆ ಆಯಿತು ಚೆನ್ನಾಗಾಯಿತು ಹೇಗಿತ್ತು ಭಾಳ ಹೇಗಿತ್ತು ನಮ್ಮ ಭಾಳ ಹೇಗಿತ್ತು ಅವ್ರ ಸಂಸಾರ ಆಗಿತ್ತು ನಮ್ಮ ಸಂಸಾರ ಹೇಳ್ತಾರೆ ಶಾಸ್ತ್ರ ನಾನು ಅವ್ರ ಸಂಸಾರ ಆಗಿತ್ತು ಹೇಳಿ ಸಂಸಾರತಾಯಿ ವಿರಿಷ್ಠಣ್ಣ ಸತ್ಯಸುತ್ತ ಕಾಯ್ದ ಮಾಡ್ತಕ್ಕಂಥ ಮಹಾತಾಯಿ ಬಸವಣ್ಣನ ಕಾಯ್ದೆ ಏಕೆ ಇತ್ತು ಸತ್ಯ ತಪ್ಪಿದಾಗ ಬಸವಣ್ಣನ ಕಾಯ್ದೆ ಸಂಪೂರ್ಣವಾಗಿ ವಿರಿಷ್ಠ ಸಂಸಾರತಾಯಿ ಇವತ್ತಿನ ಕಾಲ ಅಂತ ಸುಮ್ಮನೆ ಕಷ್ಟ ಆನಂದ್ ಕುಮಾರಿಗಿಂತ ಭಕ್ತಿ ವಿಶ್ವಾಸ ಆನಂದ್ ಕುಮಾರಿಗ ಸಮಾಜ ಚೇಂಜ್ ಮಾಡೋದು ಹಾಗೆ ರಾತ್ರಿ ಸಮಾಜದ್ದು ಇವತ್ತು ಸಮಾಜ ಅವ್ರಿಗೆ ಬಂದಿದೆ
ಬೇಕಾದಷ್ಟಿತ್ತು ಸಮಾಜನ, ಬೇಕಾದಷ್ಟಿತ್ತು. ಅದು ನಾಯಿ ಬಂದು ದಪ್ಪ ಊರು ಮತ್ತು ಗೊಂಕಾಲು ನೀವು ಬೇಕಾದ ಹೇಳ್ಕೊಂಡು ಮಾತು ಹೋಗದೇ ಇಲ್ಲ. ಅದಕ್ಕೆ ಇದು ಬಂದು ನಾನು ಸ್ವಲ್ಪ ಇವತ್ತು ಕುತ್ಕೊಂಡು ಸ್ವಲ್ಪ ಕೇಳಿ ಬಂದ್ರೆ ಆಂಧ್ರಕ್ಕೆ ಬುದ್ಧಿ ಜೋಡಿಸೋದು ಎಲ್ಲ ದುಡ್ಡು ಬರ್ತದೆ ಅಂತ. ಇದು ಯಾರು ಆ ವಿಷಯ ಜೊತೆ ಪುರಾಣ ಜೊತೆಗೆ ಅವನಿಗೆ ಸರಿ ವಿಷಯ ಮಾಡಿರ್ತಾರೆ ಶಾಸ್ತ್ರಗಳು. ಅವ್ನು ಕೇಳಿಕೊಂಡು ನಾವು ಪುಣ್ಯಾಸ ಮಾಡಬೇಕು ಹೊರತು ಯಾರ್ಯಾರು ಮಾಡಿ ಕೇಳ್ಕೊಂಡು ಏನಾದ್ರು ಮಾಡ್ಕೊಂಡು ಹ್ಯಾಂಗಾರು ಬಿಟ್ಟು ಮಾಡಿ ಬರ್ಬೇಕಾ ಪುರಾಣಕ್ಕೆ ಬರ್ಬೇಕಾ ಅಲ್ಲಿ ಕೂತ ಈಗ ಧರ್ಮ ಹಂಗೆ ಮಾಡಿದ್ದಲ್ಲ. ಪುರಾಣ ಸಲುವಾಗಿ ನಮಗಾಗಿ ಸಾವಿರ ಪುರಾಣ ಹೋಗಲ್ಲ ನಿಮಗಾಗಿ ನಿಮಗೆಲ್ಲ ಜೀವ ಕೂತು ಸಿಗಬೇಕು. ಜೀವನ ಸುಖಾಗಿ ನಮ್ಮಲ್ಲಿ ಸಿಗುತ್ತಾ ದುಡ್ಡಿಂದ ಸಿಗುತ್ತಾ, ಭೂಮಿಯಲ್ಲಿ ಸಿಗುತ್ತಾ, ಬಂಗಾರ ಸಿಗುತ್ತಾ, ಅವ್ರ ಮತ್ತೆ ಬುದ್ಧಿ ಚರ್ಚೆ ಮಾಡ್ತಕ್ಕಂಥ ವಸ್ತುಗಳು ಅವು ಭೂಮಿ ಸಾಮಗ್ರಿ. ಅದಕ್ಕೆ ಸಣ್ಣ ವಿಚಾರವಲ್ಲ, ಅವು ಏನಿಲ್ಲ ಇಲ್ಲ ಜಾಗಬೇಕು. ಅದಕ್ಕೆ ಅಂದಾಗ ಮಾತ್ರ ಬಸವಣ್ಣ ಏನಲ್ಲ ಕಾಯಕ ಕಟ್ಟ ಕುಡಿಯಪ್ಪ ದೊಡ್ಡ ನಮ್ಗೆ ಕಾಣ ಕೊಡ್ಬೇಕಂತ ಏನಿಲ್ಲ ನಾನು ಕಾಯಿ ನಿಂತ್ಕೊಂಡು ಮಾಡಿ ಭಾಳ ಒಳ್ಳೇದಾಗ್ತದೆ. ಅದಕ್ಕೆ ಬಸವಣ್ಣ ಎಂಥ ಜ್ಞಾನ ಪುಣ್ಯ ನೀನಮ್ಮ ಜ್ಞಾನವನ್ನು ಯಾಕೆ ಮಾಡ್ಕೊಂಡು ಬಸವಣ್ಣ ಒಂದು ಸಾಕಿದ್ರೆ ನಾವು ಗಂಗಾಧಿ ಬಗ್ಗೆ ನಾನು ಜ್ಞಾನವನ್ನು ಯಾಕೆ ಮಾಡ್ಕೊಂಡ ಏನು ಕೆಲಸ ಮಾಡ್ಕೊಂಡು ಗಂಗಾಧಿ ಇಲ್ಲಂತೆ ಈ ಶ್ರೀಕೃಷ್ಣ ಮಗಳು ಈ ಬಂಧನ ಮಗಳು ಯಾಕೆ ಇಬ್ಬರು ಒಂದೇ ಕೇಳೋರು ಒಂದು 6 ವರ್ಷದವ್ರು ಇಬ್ಬರು ಒಂದೇ ವಯಸ್ಸಿದ್ರು. ಒಂದು ವಯಸ್ಸರು ಸಿಂಧರ್ಜ ಅವ್ರು ಫೈನಾನ್ಸ್ ಮಿನಿಸ್ಟರ್ ಇದ್ದ, ಇವಾಗ ಪ್ರಧಾನಮಂತ್ರಿ ಇದ್ದ, ಇಬ್ಬರು ಒಂದೇ ಕಡೆ ಇದ್ದು ಒಂದೇ ಮನೆ. ಹೀಗಿದ್ದಾಗ ಒಂದು ಎಲ್ಲರೂ ಸೇರಿಕೊಂಡು ಸಂಗಮದ ಜಾತ್ರೆ ಹೋದ್ರು. ಸಂಗಮದ ಜಾತ್ರೆ ಅಲ್ಲಿ ಹೋದ್ಮೇಲೆ ಬಸವಣ್ಣ ಅಲ್ಲೇ ಇದ್ದ, ಕೂಡ ಸಂಘ ಬಸವಣ್ಣ ಇದ್ದ. ಬಸವಣ್ಣ ನೋಡಿ ಎಲ್ಲ ಮಾಡಿ ನೀಲಾಂಬಿಕೆ ಸ್ವಾಗತಿಸಿ ಗಂಗಾಂಬಿಕೆ ನೀಲಾಂಬಿಕೆ ಸಿದ್ಧರ್ಶನ ಮಗಳಕ್ಕೆ ನೋಡಿದ್ದು ಎಲ್ಲ ನೋಡಿ ಎಲ್ಲ ಮಾಡಿ ಬಸವಣ್ಣ ನೋಡಿ ಮಾಸ್ಪರೂಪೆ ಮಹಾರೂಪ ಅಂತ ಬಸವಣ್ಣ ನೋಡಿ ನೀಲಾಂಬಿಕೆ ವಿಚಾರ ಮಾಡಿದ್ರು. ನನ್ನ ಜೀವನದ ಮದುವೆಯಾಗ ಈ ಬಸವಣ್ಣ ನಾಮಕು ಇಲ್ಲ ಒಂದು ಆ ಜನ್ಮ ಬ್ರಹ್ಮಚಾರಿಯಾಗಿರ್ಬೇಕಂತ ತಿಳ್ಕೊಂಡೆ ಕೂಡ ಸಂಘ ಶಬ್ದ ಮದುವೆ ಮಾಡ್ಕೊಳ್ತಾರೆ. ನೀಲಾಂಬಿಕೆ ಬಂದು ಸ್ವಲ್ಪ ಸ್ವಾಗತಿಸಿದ್ರೆ ಒತ್ತಾಯ ಮಾಡಿ ಮಾಡಿಬಿಟ್ಟಿದ್ವಿ ಗಂಗಾಂಬಿಕೆ ಮದುವೆಯಾಗಿ. ಮತ್ತು ಈ ಬಿದ್ದಲ್ ಮಹಾರಾಜನ ಈ ನೀಲಾಂಬಿಕೆ ತಂದಿದೆ ಸಿದ್ಧರ್ಸ ಮಗನಿಂದ ಜಪಾನ್ ಸಣ್ಣ ವಹಿಸಿದ್ದಾಗ ಎಲ್ಲ ಆಯಿತು. ಅನೇಕ ರಾಜಕುಮಾರ್ ಕಳಿಸಿದ ವಲ್ಯ 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 ನೀಲಾಂಬಿಕೆ ಒಂದು ದಿವಸ ಗಟ್ಟಿಗೆ ಕೇಳಿ ಯಾಕಮ್ಮ ಯಾಕೆ ಬಂದಿರ್ತೀವಿ ಮದುವೆ ಮಾಡ್ತೀವಿ ಅಂತ ಗಟ್ಟಿಗೆ ಕೇಳೋದು ಹೇಳ್ತಿಲ್ಲ. ಇಲ್ಲ ನಾನು ಈ ಸಣ್ಣ ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಹೋದಾಗ ನಾನು ಮನಸಾರ ವಯಸ್ಸಿದ್ದು ಬಸವಣ್ಣನ ಅವ್ನು ಬಿಟ್ಟು ಬರಮ್ಮ ನಾನು ಲಗ್ನ ಮಾಡ್ಕೊಂಡಾಗಿಲ್ಲ ಅಂತಕೊಂಡು ಸಣ್ಣ ನಾನು ಶಬ್ದ ಮಾಡಿ ಬಂದಿನಿ. ಅದಕ್ಕೆ ನನಗೆ ಯಾರು ಬೇಕೇ ಇಲ್ಲ ಅಂತಕೊಂಡು ನನ್ನ ತಂಗಿ ಗಂಗ ಲಗ್ನ ಆಗಿದೆ ನಾವು ಬಂದ ಮಾತಾಡೋದಕ್ಕಿದ್ದು ಹ್ಯಾಂಗ ಕಾಗಸಿದ ಬಸವಣ್ಣ ಬಂದ್ಬಿಟ್ಟ ಬಿದ್ದಲ್ ಮಹಾರಾಜ ನಾ ಸಾಧಾರಣ ಬಂದಿರಂತವ ಬಸವಣ್ಣ ನಾನು ನಿಮ್ಮ ಮನೆ ರಾಜನೇ ಬಂದಿದ್ದು ಬೀಗನಾಗಿ ಬಂದಿದ್ದು ಬೀಗನಾಗಿ ಏನು ತಮಾಷೆನ ಅರ್ಥ ಏನು ತಮಾಷೆನ ಇಲ್ಲ ನನ್ನ ತಂಗಿ ನಿಧಾನಿಕೆ ನಿರ್ಲೋಚನೆ ಮನಸ್ಸಾಗಿ ವಯಸ್ಸಾಗ ಮದುವೆಯಾಗ ಮಹಾರಾಜ್ ನಾವು ವಾಲ್ಯದ ಏನೋ ಕಟ್ಟಾಗ ವಾಲ್ಯ ಕಟ್ಟಾಗೀಗ ಈ ಖರ್ಚು ಬಗ್ಗೆ ಕಷ್ಟ ಬಿಟ್ಟ ಮಾತಾಡ್ತಾವ ಏನಂತ ಹೇಳಿ ಕೇಳಿ ಮಾಡ್ತು ಬಂದ ಒಪ್ಪನೇ ಬಸವಣ್ಣ ಕಡೆಗೆ ಬಸವಣ್ಣಕ ನಾಗರಾಂಬಿಕೆ ಹೇಳ್ತಿ ಗಂಗಾಂಬಿಕೆ ಒಂದು ದಿವ್ಸ ಕೂತ್ಕೊಂಡು ಸ್ವಾಮಿ ನೀನು ನಾಗನ ಬರೆಯುವಾಗ ಸ್ವತಃ ಹೇಳ್ತೇ ಇಲ್ಲ ನೀನು ಬುದ್ಧಿಗೆ ದೈತ ಅಂದವ ನೀನು ಮಾಡ್ಕೊಂಡಾಗ ಮಾಡ್ತಿದ್ದೆ ನಮಗೆ ಎಲ್ಲರೂ ಒತ್ತಾಯ ಮಾಡ್ಯಾರ ಮಾಡ್ಕೊಂಡಿದ್ದೀನಿ ಬುದ್ಧಿ ಐತಲ್ಲ ಫ್ರೀ ಅಂದ. ಅಕ್ಕ ಇಲ್ಲಪ್ಪ ಅದು ಬಹಳ ಜಾಣಿ ಸಮಯ ಬಂದಾಗ ನೀ ಮಾಡುವಂಥ ಈ ಕಾರ್ಯಕ್ಷೇತ್ರ ಐತಲ್ಲ ಸಮಾಜದ ಕಾರ್ಯಕ್ಷೇತ್ರ ಇದ್ರಾಗ ನಿನಗೆ ಹೆಚ್ಚಿನ ಕೈಗಳು ಕೆಲಸ ಮಾಡ್ತಾ ಐತಿ ನಿನ್ನೊಂದು ಕೈಯೇ ಕೆಲಸ ಮಾಡ್ತಾಳ ಆಗಪ್ಪ ಅಂತ ಅಕ್ಕ ನಾಗಂದು ಹೇಳು. ಅಕ್ಕಯ್ಯ ನನ್ನ ಮುಂದೆ ವಿಚಾರ ಗೊತ್ತೈತಿ ಇವು ಯಾರು ದೇಹ ನಾನು ಮನಸ್ಸಲ್ಲಿ ನನಗೆ ಗೊತ್ತು ಮತ್ತೆ ಹೇಳ್ತೀರ ಅಕ್ಕ ಏನು ಅಕ್ಕ ಏನು ಅಕ್ಕ ಇಲ್ಲಪ್ಪ ನೀವು ಮದುವೆ ಇಲ್ಲ ಮಾಡಲ್ಲ ಹೌದಾ ಹಾಗಾಗಿ ನೀನು ಹೂ ಅಂತಂದ್ರೆ ಸ್ನಾನ ಪೂಜಾ ಎಲ್ಲರಿಗೂ ಉಪಾಸಿಸ್ತಿದ್ರು. ಯಾರು ಹೇಳ್ತಿ ಗಂಗಾಂಬಿಕೆ ಅಕ್ಕ ನಾಗರಾಂಬಿಕೆ 1 ದಿವಸ 2 ದಿವಸ 4 ದಿವಸ ಗುಂಟ ತಿಳಿ ಕೈ ಬಿಟ್ಟು ಯಾರಪ್ಪ ತಿಳಿಸುವ ಏಕೆ ಹುಟ್ಟಿದೆಯೋ ಹುಟ್ಟಿಯ ಪರಲೋಕದ ಯಾಕೆ ಪರೀಕ್ಷೆ ಮಾಡಬೇಕು ಅಂತಕೊಂಡು ಏನು ಮಾಡಲಿಪ್ಪ ಅಂದ್ರೆ ಬಸವಣ್ಣ ವಿಚಾರ ಮಾಡಿದ್ರು. ಕೈ ಸಾಕಾಗಿ ಬಾ ಕ್ಲಾಸಲ್ಲಿ ಏನು ಮಾಡಬೇಕು ಅಂದ್ರೆ ಎಲ್ಲ ಆಗ ಬಂದು ಯಾರು ಮಾಡಲಿಲ್ಲ. ಅವಾಗ ಮತ್ತೆ ಐನದಿಂದ ನೀಲಾಂಬಿಕೆ ಬಲಿ ಮಾಡಿದ್ರು. ಎಂಥ ನೀಲಾಂಬಿಕೆ ಇಡೀ ಮಹಾರಾಜರ ಜವಾಬ್ದಾರಿ ನೀಲಾಂಬಿಕೆ ಗುರುಗ್ರಹ ಮುಂಚೆ ಮನೆಯಾಗಿ ಹೆಣ್ಮಕ್ಳು ಮನೆಯದು ಇದಕ್ಕೆ ಮನೆ ಅಲ್ಲ ಅದು ಸ್ಮಶಾನದು. ಅದಕ್ಕೆ ಹೆಣ್ಮಕ್ಳು ಮನೆಗೆ ಇದ್ದ ಮನೆ ಅಂಥದ್ದು ತಿಂದ ಗಂಡ ಹೇಗಿರ್ಬೇಕು
ವೀರೇಶ್ವರ ಹಾಕಿದ್ರು, 4 ಹಂಗೆ ಇರಬೇಕು, ಬಸವಣ್ಣ ಹಂಗೆ ಇರಬೇಕು. ಅದಕ್ಕೆ ಸಚಿವರು ಒಂದಾದ ಹಿತವಾಗಿ ತಿಳಿಸುವವರಿಗೆ ಒಂದಾದ ಅವರು ವಿಷಯ ಕಾರಣ ಇಬ್ಬರು ನಾವು ಸೋಲಿದ್ದು ಮುಟ್ಟಿಸಿದ್ದಾಗುತ್ತೆ. ಇಬ್ಬರು ನಾವು ಸೋಲಿದ್ದು ಮುಟ್ಟಿಸಿದ ಮಾತು ಸೋಲಿಲ್ಲ. ಮತ್ತೊಂದಾಗಿದ್ರೆ ಗಂಡ ಸುದ್ದಿಗೆ ಬರುತ್ತೆ, ಹೆಂಡತಿ ಮಕ್ಕಳ ಮೇಲೆ ಬರುತ್ತೆ, ಗಂಡ ಹೋಗುವುದು ಕಾಲಕ್ಕೆ ಪ್ರಸಾದ, ಹೆಂಡತಿ ಸುಲಭವಂತ ಭಾಗವಹಿಸಿ ದರ್ಶನ ಮಕ್ಕಳು ಸಂಘವೇ. ಹಾಗಾಗಿ ನೀವು ಏಕೆ ಭಾಳ ಚೆನ್ನಾಗಿ ಹಾಗಾಗೋದು, ಭಾಳ ಹಾಳಾಗಬಾರ್ದು, ಭಾಳ ಬಂಗಾರ ಆಗೋದು. ಭಾಳ ಬಂಗಾರ ಆದಾಗ ಬಸವ ತೋರಿಸ್ತಾ ಇದ್ರು, ವೀರೇಶ್ವರ ಹಾಕಿದ್ರು. ಈ ದಿವಸ ಅರ್ಥ ಮಾಡ್ಕೊಂಡು ಹೋಗಿ ನಮ್ಮ ಭಾಳ ಬಂಗಾರ ಆಗುತ್ತೆ. ದಿವಸ ಬಂದ್ರಿ ನಿಮ್ಮ ಜೀವ ಮುಕ್ತಿ ಚೆನ್ನಾಗುತ್ತೆ. ಮುಂದೆ ಅಪಾಯಗಳು, ಕೆಟ್ಟ ಕೆಲಸ, ಕೆಟ್ಟದ್ದು, ಅಪವಾದ ತೊಂದ್ರಿ ಎಲ್ಲ ದೂರಾಗಿ ನೀವೇನು ಮಾಡ್ತೀರಿ ಎಲ್ಲ ಶುದ್ಧ ಆಗ್ತದೆ. ದಿವಸ ಮಠಕ್ಕೆ ಬನ್ನಿ, ಪುರಾಣ ಕೇಳಿ. ನಾನು ವಿಶೇಷವಾಗಿ ಮದುವೆ ಹೇಗಿಲ್ಲ ವೀರೇಶ್ವರರು, ಅವ್ರು ಸಂಸಾರ ಹೇಳಿತ್ತು ಹೇಗೆ ಕನ್ನಡ ವಿಷಯ ಟೈಮ್ ಬಾರಿ ಕೇಳಿ ಇನ್ನೊಂದು ಮಾತಾಡಿ. ಬೆಂಗಳೂರಿಗೆ ಸಮೀಪ ಇಟ್ಟಿದ್ದ ನಮ್ಮ ಮ್ಯಾನೇಜ್ ಬಗ್ಗೆ ಕನ್ನೂರು ರಾತ್ರಿ 11, 12, 13, 14 ಹದ್ದಿದ್ದಾರೆ. ಅಲ್ಲಿ ಟೈಮ್ ಇರ್ತದೆ, ಅದು ಗಡ ಟೈಮ್ ಬಗ್ಗೆ ಇಟ್ಟಿದೆ, ಸಮೀಪದ ಇಟ್ಟಿದೆ. ಅದಕ್ಕೆ ಅದ್ರ ದೃಷ್ಟಿಯಿಂದ ಭಾಳ ಸಂತೋಷ. ದಿವಸ ಬರ್ರಿ, ಎಲ್ಲ ಬರ್ರಿ, ಯಾವ ಪಂಥ ಜಿದ್ದಿ ಎಲ್ಲ ಕೈ ಬಿಡ್ರಿ, ದಿವಸ ಬರ್ರಿ, ದಿವಸ ಕೇಳ್ರಿ, ಜೋರು ಮುಕ್ತಿ ಮತ್ತು ಬಿಡ್ರಿ ಕೇಳ್ತಿಲ್ಲ ಹಿಂದೆ ಹಿಂದೆಲ್ಲ. ಅದಕ್ಕೆ ಅದ್ರ ದೃಷ್ಟಿಯಿಂದ ಬಸವಣ್ಣ ಮತ್ತು ಮಹಂತೇಶ, ವೀರೇಶ್ ಚಂದ್ರು ಎಲ್ಲ ಸದ್ಬುದ್ಧಿ ಕಾಪಾಡಿ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತು.